ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕೆಲವು ವಿಷಯಗಳಲ್ಲಿ ನಮ್ಮ ಮಕ್ಕಳನ್ನ ಸ್ಟ್ರಾಂಗ್ ಆಗಿ ತಯಾರು ಮಾಡಬೇಕು. ನಮ್ಮ ಮಕ್ಕಳು ಧೈರ್ಯವಾಗಿರಬೇಕು. ಹೊರಗೆ ಹೋದಾಗ ಬಲವಾನರಾಗಿರಬೇಕು. ಬಲವಾನರಂದ್ರೆ ಉದ್ದಟತನ, ಜಗಳ ಆಡೋದು, ಗುಂಡಗಿರಿ ಮಾಡೋದಲ್ಲ. ನಾವು ಆತ್ಮರಕ್ಷಣೆಗೋಸ್ಕರ ನಾವು ಪವರ್ಫುಲ್ ಆಗಿರಬೇಕು. ನಾವು ಧೈರ್ಯವಾಗಿ ಜೀವನ ಮಾಡ್ತಕ್ಕಂಥದ್ದು. ಡೆಮೋಕ್ರಸಿ ಡೆವಲಪ್ ಆಗಿದೆ, ಪೊಲೀಸ್ ಅದ, ಕೋರ್ಟ್ ಅದ, ನ್ಯಾಯ ವ್ಯವಸ್ಥೆ ಅದ. ನಾವು ದುರ್ಬಲರಾಗಬಾರ್ದು. ಯಾವುದೇ ಸಮಸ್ಯೆಗಳು ಬಂದಾಗ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳುವವರೆಗೆ ಹೋಗ್ಬಿಡ್ತಾರ. ಆ ರೀತಿ ದುರ್ಬಲರಾಗಲಾರ್ದಂಗೆ ನಾವು ನೋಡ್ಕೋಬೇಕು, ಸ್ಟ್ರಾಂಗ್ ಆಗಿರಬೇಕು. ಅದನ್ನ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ದುರ್ಬಲರಾದ್ರೆ ಏನಾಗ್ತದ ಅಂಬದಕ್ಕೊಂದು ಶುಭಾಷಿತ. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವ ಅಜಪುತ್ರಂ ಬಲಿಂದಜ್ಜಾತ್ ದೇವೋ ದುರ್ಬಲ ಘಾತುಕ. ಅಂದ್ರೆ ಅಶ್ವಂದ್ರೆ ಆನಿಗೆ, ಕುದುರೆಗೆ ಯಾರು ಬಲಿ ಕೊಡೋದಿಲ್ಲ. ಗಜಂ ನೈವ ಆನಿಗೂ ಯಾರು ಬಲಿ ಕೊಡೋದಿಲ್ಲ. ವ್ಯಾಘ್ರಂ ನೈವಚ ನೈವ ಹುಲಿ ಹೆಸರಿಗೆ ಯಾರು ಹೋಗೋದಿಲ್ಲ. ಹೌದ್ರಿ, ದೇವ್ರು ಮಾಡ್ತೀವಿ, ಒಂದು ಹುಲಿ ತಂದು ಬಲಿ ಕೊಡ್ತೀವಿ ಅಂತ ಯಾರು ಅಂಬೋದಿಲ್ಲ. ಯಾರನ್ನ ಬಲಿ ಕೊಡ್ತಾರ? ಅಜಪುತ್ರ ಆಡಿನ ಮರಿನ ತಂದು ಬಲಿ ಕೊಟ್ಬಿಡ್ತಾರೆ. ಅಂದ್ರೆ ದುರ್ಬಲರಾದ್ರೆ ದೇವ್ರ ಸಹಿತ ನಿಮಗೆ ರಕ್ಷಣೆ ಮಾಡೋದಿಲ್ಲ. ನೀವು ಸ್ಟ್ರಾಂಗ್ ಆಗಿರ್ರಿ, ಧೈರ್ಯವಾಗಿರ್ರಿ. ಎಲ್ಲ ಸಮಸ್ಯೆಗಳು ಬಂದಾಗ ಎದುರಿಸ್ತಕ್ಕಂಥ ಒಂದು ಬಲನ ಇಟ್ಕೊಳ್ರಿ ಅಂಥೇಳಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅದಕ್ಕೆ ಸಾಮ ಭೇದ ದಾನ ದಂಡ. ಸಾಮರಸ್ಯವಾಗಿ ಪರಿಷ್ಕಾರ ಮಾಡಿಕೊಡ್ರಿ. ಇಲ್ಲಾಂದ್ರೆ ಭೇದ ಹುಟ್ಟಿಸಿ ಏನೇನು ಅವ್ರಿಗೆ ಇವ್ರಿಗೆ ಹೇಳಿ ನೋಡ್ರಪ್ಪ ಸರಿ ಮಾಡಂತ ಹೇಳ್ರಿ. ಇಲ್ಲ ಏನಾದರೂ ಕೊಟ್ಬಿಡ್ರಿ ಸುಡುಗಾಡ ಒಂದು ಸಮಸ್ಯೆ ಬಂದಾಗ. ಲಾಸ್ಟ್ ಏನೂ ಆಗಲಿಲ್ಲ, ದಂಡ ತೊಗೊಂಡು ನಿಂದ್ರಿ, ಕೈ ಕಟ್ಟಿಗೆ ತೊಗೊಂಡು ನಿಂದ್ರಿ. ದಂಡಂ ದಶಗುಣಂ ಭವಿ ಜಿಸ್ಕಿ ಲಾಠಿ ಉಸ್ಕಿ ಭೈಸ್ ಬಲವಂತಾಚಿ ಪೃಥ್ವಿ. ಬಲವಾನಿದ್ದ ಒಂದೇ ಪೃಥ್ವಿ, ಯಾವ್ರ ಕೈಯಲ್ಲಿ ಬಡಿಯೋದು ಅವನೇ ಎಮ್ಮಿ ಅಂತೇಳಿ ಇವೆಲ್ಲ ಹೇಳ್ತಾರೆ ನಾಣ್ಣುಡಿಗಳು. ಅಂದ್ರೆ ಆ ರೀತಿ ನಾವು ಸ್ಟ್ರಾಂಗ್ ಇರಬೇಕು, ಆ ರೀತಿ ಇದಿರಬೇಕು. ನಮ್ಮ ಯುವಕರಿಗೆ ಈ ಕಥೆಗಳನ್ನು ಹೇಳಬೇಕು. ಯುವಕರ ಆ ರೀತಿ ಸಮಸ್ಯೆಗಳು ಬಂದಾಗ ಎದುರಿಸ್ತಕ್ಕಂಥ ಧೈರ್ಯನ ಇಟ್ಕೊಳ್ಬೇಕು. ಒಂದು ಗಾಬರಿಯಾಗಿ ಅಳ್ಕೋತ ಮನೆಯಾಗ ಕೂಡಬಾರ್ದು. ಆ ರೀತಿ ನಮ್ಮವರು ತಯಾರು ಮಾಡಬೇಕು. ಈ ಕಥೆಗಳನ್ನು ಹೇಳಬೇಕು. ಒಮ್ಮೆ ಶ್ರೀಕಾಕುಳಂ ಜಿಲ್ಲಾ ಆಂಧ್ರ ಪ್ರದೇಶದಲ್ಲಿ ಆದಂಥ ಘಟನೆ, ನಿಜವಾದಂಥ ಘಟನೆ. ಕಾರ್ನಲ್ಲಿ ಅಲ್ಲಿ ಕಲೆಕ್ಟರ್ ತನ್ನ ಹೆಂಡತಿ, ಇಬ್ಬರು ಮಕ್ಕಳು, ವೃದ್ಧ ತಾಯಿಯನ್ನು ಕರ್ಕೊಂಡು ಒಂದು ಇಂಟೀರಿಯರ್ ಲಾಸ್ಟ್ ಬಾರ್ಡರ್ಕ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನ ದರ್ಶನ ಮಾಡ್ಕೊಂಡು ವಾಪಸ್ ಬರೋ ಕಲ್ಕ ಆ ಕಾರ್ ಸಿಗಿ ಬೀಳ್ತದೆ. ಅದು ಕೆಸರೊಳಗೆ. ಪಾಪ ಗಂಡ ಹೆಂಡತಿ, ಕಲೆಕ್ಟರ್ ಹೆಂಡತಿ ಇಬ್ಬರು ಹಿಡಿದು ದೊಬ್ಬತಿರ್ತಾರ. ದೊಬ್ಬಿದಂಗೆಲ್ಲ ಕಾರ್ ಅಳ್ಳಾಡ್ತಾ ಹೊರತು ಮುಂದಕ್ಕೆ ಹೋಗೋದಿಲ್ಲ. ಅಲ್ಲೊಂದು 15-20 ಮಂದಿ ಜನರು ಬರ್ತಿರ್ತಾರ. ಅವಾಗ ಕೇಳ್ತಾರ ಕಲೆಕ್ಟರ್, ಏನಪ್ಪಾ ನಾನು ಕಲೆಕ್ಟರ್ ಇದ್ದೀನಿ, ಇಲ್ಲಿ ಬಂದಿದ್ದೆ ಹಿಂಗೆ ದೇವಸ್ಥಾನಕ್ಕೆ, ಮಳೆ ಬರ್ತಾ ಇದೆ, ನಮ್ಮ ವೃದ್ಧ ತಾಯಿ ಇದ್ದಾಳ, ಹುಡುಗರಿದ್ದಾರ, ಸ್ವಲ್ಪ ನೀವು ಸಹಾಯ ಮಾಡ್ರಿ, ದೊಬ್ರಿ. ಅವ್ರಂತಾರೆ, ನೀ ಕಲೆಕ್ಟರ್ ಅಂತ ನಮಗೆ ಹೆಂಗೆ ಗುರ್ತು? ಕಲೆಕ್ಟರ್ ನೀ ಈಚೆಗಡೆ ಯಾಕೆ ಬಂದಿದ್ದಿ ಏನೇನೋ ಅಂತ. ಅವಾಗ ಹೆಂಡತಿ ಅಂತಾಳ, ಯಾರು ಕೇಳ್ತಾರ್ರಿ ನೀವು ಕಲೆಕ್ಟರ್ ಇದ್ರೆ ಆಫೀಸ್ದಾಗ, ಇಲ್ಲಿ ಯಾರು ಕೇಳ್ತಾರ? ಒಂದು 100-200 ರೂಪಾಯಿ ಏನು ಕೊಡ್ರಿ ಚಹಾ ಪಾಣಿಗೆ ಅವರು ಅಂದ್ರೆ ಸರಿ ಅಂತ. ಪಾಪ ಪರ್ಸ್ದಾಗ ಒಂದು 200 ರೂಪಾಯಿ ಕೊಡ್ಲಿಕ್ಕೆ ಹೋಗ್ತಾರೆ, ತಗೊಳ್ರಿ ಅಂತ. ನಾವು ಹಂಗೆ ಭಿಕ್ಷದವ್ರು ಅನ್ಕೊಂಡಿದ್ದೇನೆ. 200 ರೂಪಾಯಿ ಕಾರ್ ದೊಬ್ತಾರೆ. ಅರೆ, ರೊಕ್ಕ ಕೊಟ್ಟರು ಮಾಡಬಲ್ಲರು, ಮಾನವೀಯತೆಯಿಂದ ಮಾಡಬಲ್ಲರು, ಕಲೆಕ್ಟರ್ ಅಂತ ಹೇಳಿದ್ರು ಮಾಡಬಲ್ಲರು. ಏನು ಮಾಡ್ಬೇಕಂತ ಆಶ್ಚರ್ಯ. ಪಾಪ ಸುಮ್ಮನೆ ನಿಂತಿರ್ತಾರೆ. ಅಷ್ಟಮದ್ರಾಗ ಆಚೆಗಳಿಂದ ಸಬ್ ಇನ್ಸ್ಪೆಕ್ಟರ್ ಬರ್ತಾನೆ. ಹಠ ಸೈಕಲ್ ಮೋಟ್ರ್ ಬುಲೆಟ್ ಮೇಲೆ ಬರೋಣ ಸ್ಟ್ಯಾಂಡ್ ಹಾಕ್ತಾನ. ಕಲೆಕ್ಟರ್ ಆತಗೆ ಏನೂ ಹೇಳೋದಿಲ್ಲ. ಸಬ್ ಇನ್ಸ್ಪೆಕ್ಟರ್ ಆ ಸಿಚುವೇಶನ್ ನೋಡ್ಕೊತಾನ. ಸಬ್ ಇನ್ಸ್ಪೆಕ್ಟ್ರು ಕಾರ್ ಸಿಗ್ಬಿದ್ದಿದ್ದು, ಕಲೆಕ್ಟರ್ ಏನಂತ ಅಲ್ಲಿ ನಿಂತಿದ್ದು, ದೊಬ್ಲಿಕತ್ತಿದ್ದು, ಆ ಲೇಬರ್ ಮಂದಿ, ಕೂಲಿಯವ್ರು ಯಾರೋ ಹೊಲ್ದವ್ರು ಒಂದು 15-20 ಮಂದಿ ಅಲ್ಲಿ ನಿಂತಿದ್ದು. ಕಲೆಕ್ಟರ್ ಇಮಿಡಿಯೇಟ್ ಸಲ್ಯೂಟ್ ಹಾಕ್ತಾನ. ಅವ್ರಿಗೆ ನೋಡಿ ಹೇಳ್ತಾನ, ಲಂಗ ಸೊಳೆ ಮಕ್ಕಳ ನಿಂತು ನೋಡ್ತೀರಲ್ಲೇ ಕಾರ್ ತೆಗೀರಿ ಅಂತ. ಓಸ್ ಮಂದಿ ಕಾರ್ ಬಂದು ಎತ್ತಿಟ್ಬಿಡ್ತಾರೆ. ಅವಾಗ ಈ ಕಲೆಕ್ಟರ್ ಗಾಬರಿ. ಆತ ಹೇಳ್ತಾನೆ, ಆಶ್ಚರ್ಯ, ಇವ್ರು SP ನಮ್ಮ ಸಬಾರ್ಡಿನೇಟ್ರು ನಾನು ಕೇಳಿ ಪರ್ಮಿಷನ್ ಕೇಳಿ ಕೂಡ್ತಾನ. ನೀವು ನಾನು ಹೇಳಿದ್ರೆ ಕೇಳಲಿಲ್ಲ, ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರೆ ಕೇಳಿದ್ರಲ್ಲೋ ಅಂತ ಕೇಳ್ತಾನ. ಅವಾಗ ಹೇಳ್ತಾರ, ಆತ ಹೇಳಿದಂಗೆ ನೀವು ಹೇಳಿಲ್ರಿ, ಆ ಭಾಷೆ ನಮಗೆ ತಿಳಿತದಂತ. ನೋಡ್ರಿ, ಜನರು ಸಹಿತ ಹ್ಯಾಕ್ ತಯಾರಾಗಿದ್ದಾರಂತ ಆ ಭಾಷೆ ತಿಳಿತದೆ. ಕಾರಣ ನಾವು ದುರ್ಬಲರಾಗಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕು. ಯಾವುದೇ ಒಂದು ಸಮಸ್ಯೆ ಬರಲಿ ಹೋರಾಟ ಮಾಡ್ತಕ್ಕಂಥ ಒಂದು ಧೈರ್ಯನ ಇಟ್ಕೊಳ್ಬೇಕು. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು. ಉಕ್ಕಿನ ಖಂಡಗಳು, ಕಬ್ಬಿಣದ ನರಗಳು, ಮಾಂಸಗಳು ತಯಾರಾದಂಥ ಯುವಕರು ಈ ದೇಶದ ರಕ್ಷಣೆಗಾಗಿ ನನಗೆ ಬೇಕಾಗಿದ್ದಾರ. ಆ ರೀತಿ ಯುವಕರು ತಯಾರಾಗ್ರಿ, ಸ್ಟ್ರಾಂಗ್ ಆಗ್ರಿ. ಅದನ್ನೇ ಅರ್ಜುನಿಗೆ ಕೃಷ್ಣ ಪರಮಾತ್ಮ ಉತ್ತಿಷ್ಠ ಜಾಗೃತ, ಎದ್ದೇಳು, ಹೀನ ಬುದ್ಧಿ ನಿನ್ನ ತಲೆಯಲ್ಲಿ ಹೇಗೆ ಬಂತು? ಯುದ್ಧಾಯ ಕೃತನಿಶ್ಚಯ, ಯುದ್ಧ ಕೃತನಿಶ್ಚಯವಾದಂಥದ್ದು. ಎದ್ದೇಳು, ಹೊಡಿ ಇವರಿಗೆಲ್ಲ. ನೀನು ಹೊಡ್ಲಿಕ್ಕೆ ನಾ ಕೊಲ್ಲಿ ಬಿಡ್ತೀನಿ. ಇವರೆಲ್ಲ ನನ್ನ ದೃಷ್ಟಿಯಲ್ಲಿ ಆಲ್ರೆಡಿ ಸತ್ತೋಗಿದ್ದಾರೆ, ಹೊಡಿ ಅಂತ ಹೇಳ್ತಾನೆ. ಎಲ್ಲ ರೀತಿಯಿಂದ ಆ ರೀತಿ ಯುದ್ಧದಲ್ಲಿ ಗೆದಲಿಕ್ಕೆ ಏನೇನು ಉಪಾಯಗಳು ಬೇಕು ಅವೆಲ್ಲ ಮಾಡ್ತಾನೆ. ಭೀಷ್ಮಾಚಾರಿ ಹೊಡಿಸಿದ್ದು, ದ್ರೋಣಾಚಾರಿ ಹೊಡಿಸಿದ್ದು, ಕರ್ಣಗೆ ಹೊಡೆದಿದ್ದು. ಕರ್ಣ ಅವಾಗ ಹೇಳ್ತಾನೆ, ಏನಪ್ಪಾ ನಾನು ಭುಜ ಕೊಟ್ಟು ಗಾಲಿ ಎತ್ತಲಿಕ್ಕತ್ತೀನಿ, ಇದು ಅಧರ್ಮ, ಈ ರೀತಿ ಹೊಡಿಸ್ತೇನೋ.
ಹೊಡೆ ಅರ್ಜುನ ಏನು ನೋಡ್ತೇವೆ ಅವನಿಗಂತ. ಅವಾಗ ಹೇಳ್ತಾನೆ, ಇಲ್ಲ ಇದು ಅಧರ್ಮ ಆಗ್ತದೆ. ಹೌದು, ನಿನ್ಗೆ ಧರ್ಮ ಅವಾಗ ದ್ಯಾಸ ಬರಲ್ಲೇನು? ತೊಡಿ ಮೇಲೆ ಕೂತಾಗ ವೇಶ್ಯ ಅಂದಕ್ಕಿಗೆ ನಿಮ್ಮ ವೈನಿ ತಮ್ಮ ಹೆಣತಿ ಆಗ್ಬೇಕಾಕಿ ಅವ್ರಿಗೆ ವೇಶ್ಯ ಅಂತಂದು ಅರಿಗಿನ ಮನೆ ಸುಡಕಲ್ಕ ನಿಂಗೆ ದ್ಯಾಸ ಬಂದಿಲ್ಲ. ಅನೇಕ ಸಮಸ್ಯೆಗಳು ಬಂದಾಗ ನಿನಗೆ ಧರ್ಮ ದ್ಯಾಸ ಬಂದಿಲ್ಲ, ಈಗ ಧರ್ಮ ದ್ಯಾಸ ಬರ್ತೇನೆ. ಹೊಡಿ ಅರ್ಜುನ ಏನು ನೋಡ್ತೀನಿ ಅಂತೇಳಿ ಹೊಡಿಸ್ಬಿಡ್ತಾನೆ ಕೃಷ್ಣ ಪರಮಾತ್ಮ. ಆ ರೀತಿ ಸ್ಟ್ರಾಂಗ್ ಆಗಿ ಪರಿಸ್ಥಿತಿಗಳು ಬಂದಾಗ ಆ ರೀತಿ ಇರ್ಬೇಕು. ಕೃಷ್ಣ ಮೃದು, ಬಹಳ ಕೋಮಲ, ಅದೇ ರೀತಿ ವಜ್ರಾದಪಿ ಸ್ಟ್ರಾಂಗ್ ಕೂಡ ಇದ್ದ. ಅದಕ್ಕೆ ಇದಂ ಬ್ರಾಹ್ಮ್ಯಂ ಇದಂ ಕ್ಷಾತ್ರಂ ಅಂತೇಳಿ ಪರಶುರಾಮರು ಹೇಳಿದ್ರು, ನಾನು ಬ್ರಾಹ್ಮಣ ಕೂಡ ಇದ್ದೀನಿ, ಕ್ಷಾತ್ರ ತೇಜಸ್ ಕೂಡ ಇದೆ, ಸಮಯ ಬಂದರೆ ಕ್ಷತ್ರಿಯನು ಕೂಡ ಇದ್ದೀನಿ ನಾನು ಅಂತೇಳಿ. ಆ ರೀತಿ ಸ್ಟ್ರಾಂಗ್ ಆಗಿರ್ತಕ್ಕಂಥವ್ರು ಬೇಕು. ಈ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು. ಬಾಳ್ ಠಾಕ್ರೆ ಅವ್ರು ಹೇಳ್ತಿದ್ರು, ಹೆಣ್ಮಕ್ಳು ನೀವು ಹೊರಗೆ ಹೋದಾಗ ನಿಮ್ಮ ಪರ್ಸ್ನಲ್ಲಿ ಫೇರ್ ಆ್ಯಂಡ್ ಲವ್ಲಿ ಆ ಕ್ರೀಮ್ಗಳು ಇಟ್ಕೊಂಡು ಹೋಗ್ಬೇಡ್ರಿ, ಚಾಕು ಮತ್ತು ಖಾರ ಪುಡಿ ಇಡ್ರಿ. ಸಮಯ ಬಂದಾಗ ಕಣ್ಣಾಗ ಹಾಕ್ಲಿಕ್ಕೆ, ಚಾಕು ತೋರಿಸ್ಲಿಕ್ಕೆ, ನಿಮ್ಮ ರಕ್ಷಣೆ ಸಲುವಾಗಿ, ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕಲ್ಲ, ನಿಮ್ಮ ಸ್ವಂತ ಆತ್ಮರಕ್ಷಣೆ ಸಲುವಾಗಿ ಆ ರೀತಿ ಸ್ಟ್ರಾಂಗ್ ಇರಿ ಅಂತ ಹೇಳಿ ಬಾಳ್ ಠಾಕ್ರೆ ಅವರು ಹೆಣ್ಮಕ್ಳಿಗೆ ಒಂದು ಸಂದೇಶ ಕೊಡ್ತಿದ್ರು. ಆ ರೀತಿ ನಮ್ಮ ಯೂತ್ಸಿಗೆಲ್ಲ ಕಥೆಗಳನ್ನು ಹೇಳಬೇಕು. ಇಂಥ ಸಣ್ಣ ಸಣ್ಣ ಕಥೆಗಳ ಮುಖಾಂತರ ಅವ್ರನ್ನ ಸ್ಟ್ರಾಂಗ್ ಮಾಡಬೇಕು. ಎಷ್ಟು ಸ್ಟ್ರಾಂಗ್ ಇರ್ತಿರೋ, ಎಷ್ಟು ಬಲವಾನರಿರ್ತಿರೋ, ಎಲ್ಲ ಸಮಸ್ಯೆಗಳು, ಮಾನಸಿಕ ಸಮಸ್ಯೆ ಬರಲಿ, ಮನೆಗಿನ ಸಮಸ್ಯೆ ಬರಲಿ, ಹೊರಗಿನ ಸಮಸ್ಯೆ ಬರಲಿ, ಎಲ್ಲೇ ಬರಲಿ, ನಾವೇ ಗಾಬರಿಯಾಗಿ ಅಳ್ಕೋತ ಕೂಡಬಾರ್ದು. ಆ ಸಮಸ್ಯೆನ ಪರಿಷ್ಕಾರ ಮಾಡಲಿಕ್ಕೆ ಏನು ಮಾಡಬಹುದು, ಈ 4 ಇದರಲ್ಲಿ ಯಾವುದನ್ನು ನಾವು ಸಾಧಿಸ್ಬೋದು, ಯಾವುದರಲ್ಲಿ ಸಮಸ್ಯೆ ಪರಿಷ್ಕಾರ ಆಗ್ಬೋದು ಅಂಬದು ಯೂತ್ಸ್ ತಿಳ್ಕೊಳ್ಬೇಕು. ಆ ರೀತಿ ಸಮಸ್ಯೆನೇ ಒಂದು ದೊಡ್ಡ ಸಮಸ್ಯೆ ಮಾಡಿಕೊಂಡು ಕೂಡಬಾರ್ದು. ಸಮಸ್ಯೆ ಬಂದಾಗ ಧೈರ್ಯವಾಗಿರ್ಬೇಕು, ಸಮಸ್ಯೆ ಬಂದಾಗ ಸ್ಟ್ರಾಂಗ್ ಇರಬೇಕು, ಸಮಸ್ಯೆ ಬಂದಾಗ ಪರಿಹಾರದ ಸಲುವಾಗಿ ಪ್ರಯತ್ನ ಮಾಡಬೇಕು. ಅವಾಗೇ ಸಮಸ್ಯೆ ಪರಿಷ್ಕಾರ ಆಗ್ತದೆ. ಡರ್ಕೆ ಆಗಿ ಜೀತ್ ಅಂದಂಗೆ, ಎಲ್ಲಿ ಭಯ ಅದೋ ಅದ್ರ ಮುಂದೆ ನೀವು ಹೋಗ್ರಿ, ನಿಮ್ಮದೇ ವಿಜಯ ಆಗ್ತದಂತ.